ಹೆಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಮಗಳ ಬರ್ಡೇ ಸೆಲೆಬ್ರೇಷನ್ ಹೇಗೆಲ್ಲ ಮಾಡಿದ್ವಿ ಅಂತೇಳಿ ನೋಡುವ ಬನ್ನಿ. ಇದು ನನ್ನ ಕಝಿನ್. ಇವಳನ್ನು ಅಡುಗೆ ಮಾಡಲಿಕ್ಕೆ ಅಂತಲೇ ಬ್ಯಾಂಗ್ಳೂರಿಂದ ಕರೆಸಿದಾಗೆ ಆಗಿತ್ತು ಮಾರ್ರೆ. ಅವಳು ಅಡುಗೆ ಕೋಣೆಯಲ್ಲಿ ಫಿಕ್ಸ್ ಆಗಿದ್ಲು. ಹಾಗೆ ನೋಡಿ ಮತ್ತೊಬ್ಬಳು ಕಝಿನ್ ಮನೆಯೆಲ್ಲ ಗುಡಿಸಿ ಕ್ಲೀನ್ ಮಾಡ್ತಾ ಇದ್ದಾಳೆ. ನೆಂಟರಲ್ಲಿಯೇ ಕೆಲಸ ಮಾಡಿಸುವುದು ಅಂದರೆ ನಾನೇ ಅಂತ ಕಾಣಿಸ್ತದೆ. ನೆಂಟರು ಬಂದವರನ್ನು ಕೂರಿಸಿ ಉಪಚಾರ ಮಾಡುವುದನ್ನು ಬಿಟ್ಟು ಅವರಲ್ಲಿಯೇ ಕೆಲಸ ಮಾಡಲಿಕ್ಕೆ ಹೇಳಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಗಂಡ ಒಬ್ಬರು ಬೆಳಗ್ಗೆ ಎದ್ದದ್ರಿಂದ ಆಚೆ ಈಚೆ ತಿರುಗ್ತಾ ಇದ್ದಾರೆ. ಎಂತಕ್ಕೆ ತಿರುಗ್ತಾ ಇದ್ದಾರೆ ಅಂತ ನನಗೆ ಅಂತೂ ಗೊತ್ತಾಗ್ತಿಲ್ಲ. ಅವರು ಮಾಡಿದ ಕೆಲಸ ಒಂದು ಕೂಡ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆದರೂ ಕೂಡ ಸಿಕ್ಕಾಪಟ್ಟೆ ಬ್ಯುಸಿಯಾಗಿ ಕೆಲಸ ಅಂತೂ ಮಾಡ್ತಾ ಇದ್ದಾರೆ. ಇವರು ಕೂಡ ನನ್ನ ಕಝಿನ್ ಪವಿ ಅಂತೇಳಿ. ನಮ್ಮನೆ ಮಕ್ಕಳೆಲ್ಲ ಒಟ್ಟಾಗಿ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಆದರೆ ಏನು ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ದೇವರಾಣೆಗೂ ನನಗಂತೂ ಗೊತ್ತಿಲ್ಲಪ್ಪ. ಏನಾದರೂ ಮಾಡ್ಕೊಳ್ಳಿ ಅಂತೇಳಿ ನಾನು ನನ್ನ ಪಾಡಿಗೆ ವಿಡಿಯೋ ಮಾಡ್ತಾಯಿದ್ದೆ. ಅವ್ರ ಸುದ್ದಿಗೆ ಏನಾದರೂ ನಾನು ಹೋದರೆ ಮತ್ತು ನನಗೇ ಕಿವಿ ಬಿಡಲಿಕ್ಕೆ ಆಗೋದಿಲ್ಲ. ಅಷ್ಟು ಏನಾದರೂ ರಾಮಾಯಣ ಇರ್ತದೆ. ಹಾಗಾಗಿ ಅವರ ಸುದ್ದಿಗೆ ಹೋಗುವುದೇ ಬೇಡ ಅಂತೇಳಿ ನಾನು ನನ್ನ ಪಾಡಿಗೆ ಇದ್ದೆ. ಇಲ್ಲಿ ನೋಡಿ, ನನ್ನ ಗಂಡ ಬೆಳಗಿಂದ ಓಡಾಡಿದ್ದಕ್ಕೂ ಸಾರ್ಥಕ ಆಯಿತು ಮಾರೆ. ಇಷ್ಟು ಚೇರನ್ನು ಕ್ಲೀನಾಗಿ ನನ್ನ ಗಂಡ ಹಾಗೂ ನನ್ನ ಕಝಿನ್ ಅವರು ಎಷ್ಟು ಚೆಂದ ಜೋಡಿಸಿಟ್ಟಿದ್ದಾರೆ. ನೀವೀಗ ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲಿ ದೇವರ ಪೂಜೆ ಹೇಗೆ ಆಗಿದೆ ಅಂತೇಳಿ. ಹಾಗೆ ಆ ವಾಲ್ನಲ್ಲಿರುವಂತಹ ಲೈಟಿಂಗ್ಸ್ ಉಂಟಲ್ಲ, ನನ್ನ ಹಸ್ಬೆಂಡ್ ಸೌದಿಯಿಂದ ಬರುವಾಗ ತಗೊಂಡು ಬಂದದ್ದು. ಅದನ್ನೆಲ್ಲ ಫಿಕ್ಸ್ ಮಾಡಿದ್ದು ಕೂಡ ಅವರೇ. ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ. ಹಾಗೆ ಅದರ ರಿಫ್ಲೆಕ್ಷನ್ ನೆಲದ ಮೇಲೆ ಬಿದ್ದಾಗ ಎಷ್ಟು ಚೆಂದ ಕಾಣಿಸ್ತದೆ ಅಂತೇಳಿ ಅದನ್ನೆಲ್ಲ ನೋಡಿ ನಾನು ಒಳಗೆ ಬರುವಾಗ ಇಲ್ಲಿ ಮಕ್ಕಳ ಸೈನ್ಯ ಎಲ್ಲ ಅಡಿಗೆ ಕೋಣೆಯಲ್ಲಿ ಸೇರಿತ್ತು. ಯಾಕೆಂದರೆ ನನ್ನ ಕಝಿನ್ ಮಾಡಿದಂಥ ಉಪ್ಪಿಟ್ಟು ತಿನ್ನಲಿಕ್ಕೆ. ನನಗೆ ಆ್ಯಕ್ಚುಲಿ ಉಪ್ಪಿಟ್ಟು ಅಂದರೆ ಇಷ್ಟ ಇಲ್ಲ, ಆದರೆ ಅವಳು ಮಾಡಿದ ಉಪ್ಪಿಟ್ಟುಂಟಲ್ಲ ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ಉಪ್ಪಿಟ್ಟನ್ನೆಲ್ಲ ತಿಂದು ಹೊರಗಡೆ ಬರುವಷ್ಟೊತ್ತಿಗೆ ನಮ್ಮ ಸಂದೀಪಣ್ಣ ಹಾಗೆ ಅವರ ಟೀಮ್ ರೆಡಿಯಾಗಿತ್ತು. ಸಂದೀಪಣ್ಣ ಮನೆಗೆ ಬಂದರು ಅಂತ ಹೇಳಿದರೆ ಅಲ್ಲಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು ಅಂತ ಅರ್ಥ. ನಾನು ಒಂದು ವಾರ ಮುಂಚೆ ಸಂದೀಪಣ್ಣನಿಗೆ ಒಂದು ಫೋಟೋ ಕಳಿಸಿದ್ದೆ. ಅಣ್ಣ ನನಗೆ ಡೆಕೋರೇಷನ್ ಸೇಮ್ ಇದೇ ರೀತಿ ಬೇಕು, ಮಾಡಿ ಕೊಡ್ಬೋದಾ ಅಂತೇಳಿ. ಅಕ್ಕ ಖಂಡಿತವಾಗಿಯೂ ನಾನು ಮಾಡಿ ಕೊಡ್ತೇನೆ ಅಂತ ಹೇಳಿದರು. ಹಾಗೆ ಇವತ್ತು ಬೆಳಗ್ಗೆ ಅವರು ಹಾಗೆ ಅವರ ಫ್ರೆಂಡ್ ಮತ್ತೊಬ್ಬರು ಬಂದುಬಿಟ್ಟು ನಾನು ಯಾವ ಫೋಟೋ ಕಳಿಸಿದ್ದೆ, ನನಗೆ ಯಾವ ರೀತಿ ಬೇಕು ಅಂತ ಹೇಳಿದ್ದೆ ಅದೇ ರೀತಿ ಡೆಕೋರೇಷನ್ ಮಾಡಿ ಕೊಡ್ತೇವೆ ಅಂತೇಳಿ ಬಂದಿದ್ದಾರೆ. ನೋಡಿ, ಇಲ್ಲಿ ಡೆಕೋರೇಷನ್ಗೆ ಬೇಕಾದ ಐಟಮ್ಸ್ನೆಲ್ಲ ತೊಗೊಂಡು ಬಂದು ಇದ್ದಾರೆ. ಹಾಗೆಯೇ ನೀವು ನೋಡ್ತಾ ಇರ್ಬೋದು ಡೆಕೋರೇಷನ್ ಕೂಡ ಸ್ಟಾರ್ಟ್ ಆಗಿದೆ ಅಂತ ಹೇಳೋಕ್ಕಿಂತ ಆಲ್ಮೋಸ್ಟ್ 50% ಕಂಪ್ಲೀಟ್ ಕೂಡ ಆಗಿದೆ. ಹಾಗೆ ನಮ್ಮ ಸಂದೀಪಣ್ಣ ಸೌಂಡ್ಸನ್ನೆಲ್ಲ ಚೆಕ್ ಮಾಡಿ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಸಂದೀಪಣ್ಣಂದು ಹಾಗೆ ನನ್ನ ಹಸ್ಬೆಂಡ್ನಂದು ಈಗಿನ ಫ್ರೆಂಡ್ಶಿಪ್ ಅಲ್ಲ, ತುಂಬ ಹಳೆಯ ಫ್ರೆಂಡ್ಶಿಪ್ ಅಂತಲೇ ಹೇಳ್ಬೋದು. ಆದರೂ ಕೂಡ ಅವರ ಬಾಂಡಿಂಗ್ ಹೇಗಿದೆ ಅಂತ ಹೇಳಿದರೆ ಸ್ವಂತ ಅಣ್ಣ ತಮ್ಮನಿಗಿಂತ ಕೂಡ ಜಾಸ್ತಿ ಕ್ಲೋಸ್ ಆಗಿದ್ದಾರೆ. ಹಾಗೆ ನನಗಂತೂ ಸಂದೀಪಣ್ಣ ಹಾಗೆ ಅವ್ರ ವೈಫ್ನ ಕಂಡ್ರೆ ತುಂಬಾ ಇಷ್ಟ. ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗುವಷ್ಟೊತ್ತಿಗೆ 12 ಆಗಲಿಕ್ಕಾಗಿತ್ತು. ಹಾಗೆಯೇ ಎಲ್ಲ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಒಬ್ಬರೊಬ್ಬರಾಗಿ ಬರಲಿಕ್ಕೆ ಕೂಡ ಶುರುವಾಗಿತ್ತು. ಬಂದವರನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೆ. ಹಾಗೆ ಅದರ ಜೊತೆಗೆ ವಿಡಿಯೋ ಕೂಡ ಮಾಡ್ತಾ ಇದ್ದೆ. ನೋಡಿ, ಇಲ್ಲಿ ಇವಳು ಕೂಡ ನನ್ನ ಕಝಿನ್ ತೀರ್ಥ ಅಂತೇಳಿ. ಹಾಗೆ ಇಲ್ಲಿ ಮಕ್ಕಳೆಲ್ಲ ಅವರ ನೆಕ್ಸ್ಟ್ ಡ್ಯಾನ್ಸ್ ಮಾಡಲಿಕ್ಕೆ ಅಂತ ತಯಾರಾಗಿದ್ದಾರೆ. ಇದು ನನ್ನ ನಾದ್ನಿ ಪಜ್ಜು ಅಂತೇಳಿ. ನನ್ನ ನಾದ್ನಿಗೆ ಒಂದು ವಾರ ಮುಂಚೆ ಹೇಳಿದ್ದೆ, ಈ ರೀತಿ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಇದ್ದೇವೆ, ಅದಕ್ಕೆ ನೀನು MC ಮಾಡಲಿಕ್ಕೆ ಆಗ್ತದಾ ಅಂತೇಳಿ. ಅವಳು ಹೇಳಿದ್ಲು, ಖಂಡಿತ ಮಾಡಿಕೊಡ್ತೇನೆ ಅತ್ತಿಗೆ, ನೀವು ಟೆನ್ಷನ್ ಮಾಡಬೇಡಿ, ನಾನು ಎಲ್ಲ ಪ್ಲ್ಯಾನ್ ಮಾಡಿ ನಿಮಗೆ ತಿಳಿಸ್ತೇನೆ ಅಂತ ಹೇಳಿದ್ಲು. ಅವಳ ಮಾತಿನ ಪ್ರಕಾರ ಅವಳು MC ಮಾಡ್ತಾ ಇದ್ದಾಳೆ. ಹಾಗೆ ಎಷ್ಟು ಚೆಂದ MC ಮಾಡಿದ್ಲು ಅಂದರೆ ಒಂದು ಕ್ಷಣ ಕೂಡ ಬಂದವರಿಗೆ ಯಾವುದೇ ರೀತಿ ಬೋರ್ ಆಗಲಿಲ್ಲ. ಅಷ್ಟು ಚೆಂದ ಅವಳು MC ಮಾಡಿಕೊಟ್ಟಿದ್ದಾಳೆ. ಎಲ್ಲರನ್ನು ನಗಿಸಿ ಒಮ್ಮೆ ಅವರ ಮೈಂಡನ್ನೆಲ್ಲ ಫ್ರೆಶ್ ಮಾಡಿ ತುಂಬಾ ಚೆಂದ ಫಂಕ್ಷನ್ ಮಾಡಿಕೊಟ್ಟಿದ್ದಾಳೆ. ಅಷ್ಟು ಮಾತ್ರ ಅಲ್ಲ, ಈಗಿನ ಈ ಬ್ಯುಸಿ ಲೈಫ್ನಲ್ಲಿ ನಮ್ಮನ್ನು ನಾವೇ ಮರ್ತೋದಂತಹ ಪರಿಸ್ಥಿತಿ ಬಂದಿದೆ. ಅಂತಹ ಪರಿಸ್ಥಿತಿಯಲ್ಲಿ ಫಂಕ್ಷನ್ಗೆ ಬಂದಂಥವರ ಜೊತೆಯಲ್ಲೆಲ್ಲ ಗೇಮ್ ಆಡಿಸಿ ಅವರಿಗೆ ತಮ್ಮ ಬಾಲ್ಯದ ನೆನಪಾಗುವ ರೀತಿಯಲ್ಲಿ ಕೂಡ ಮಾಡಿದ್ದಾಳೆ. ದೊಡ್ಡವರಿಗೆ ಮಾತ್ರ ಅಲ್ಲ, ಪುಟ್ಟ ಮಕ್ಕಳಿಗೆ ಕೂಡ ಗೇಮ್ ಎಲ್ಲ ಆಡಿಸಿ ಮಕ್ಕಳನ್ನು ಕೂಡ ತುಂಬ ಖುಷಿಯಾಗಿ ಇಟ್ಟಿದ್ದಾಳೆ. ಹಾಗೆಯೇ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಕೂತಿರುವಂತಹ ಪ್ರತಿಯೊಬ್ಬರ ಮುಖದಲ್ಲಿಯೂ ಕೂಡ ನಗು ತುಂಬಿತ್ತು. ಅದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದರೆ ನನ್ನ ನಾದ್ನಿ ಪಜ್ಜು ಆಗಿದ್ಲು. ಇಲ್ಲಿ ತುಂಬ ಫನ್ನಿ ಗೇಮ್ಗಳನ್ನ ಆಟ ಆಡಿಸ್ತಾ ಇದ್ಲು. ಹಾಗೆಯೇ ಈಗ ಆಟ ಆಡಿಸ್ತಿರುವ ಗೇಮ್ ಯಾವುದು ಅಂತ ಹೇಳಿದರೆ ಬಾಲನ್ನು ಒಬ್ಬರಿಂದ ಒಬ್ಬರಿಗೆ ಪಾಸ್ ಮಾಡುವಂಥದ್ದು. ಅವಳು ಮ್ಯೂಸಿಕ್ ಯಾವಾಗ ಸ್ಟಾಪ್ ಮಾಡ್ತಾಳೆ ಆಗ ಬಾಲ್ ಯಾರ ಕೈಯಲ್ಲಿ ಇರ್ತದೆ ಅವರು ಆ ಗೇಮ್ನ ವಿನ್ನರ್ ಆಗಿರ್ತಾರೆ. ಹಾಗೆಯೇ ನೋಡಿ, ಇಲ್ಲಿ ಮಕ್ಕಳಿಗೆ ಕೂಡ ಗೇಮ್ ಸ್ಟಾರ್ಟ್ ಆಗಿದೆ. ಎಂಥ ಗೇಮ್ ಅಂತ ಕೇಳೋದಾದರೆ ಮಕ್ಕಳಿಗೆ ಮೊದಲು
ಪಾಸ್ಪೋರ್ಟ್ ಸೈಜ್ ಫೋಟೋ ಕಲೆಕ್ಟ್ ಮಾಡೋದಾಗಿತ್ತು. ಪಾಸ್ಪೋರ್ಟ್ ಸೈಜ್ ಫೋಟೋ ಯಾರು ಮೊದಲಿಗೆ ತಂದು ಕೊಡ್ತಾರೆ ಅವರು ಆ ಗೇಮ್ನ ವಿನ್ನರ್ ಆಗಿದ್ದರು. ಅದೇ ರೀತಿ ತುಂಬ ಗೇಮ್ಗಳನ್ನು ಕೂಡ ಆಟ ಆಡಿಸಿದ್ಲವಳು. ಹಾಗೆ ಮಕ್ಕಳು ಬೇರೆ ಆಟ ಆಡ್ತಾ ಇರುವಾಗ ನಾನು ಮತ್ತು ನನ್ನ ಸೊಸೆ ನಮ್ಮದೇ ಒಂದು ಬೇರೆಯ ಪ್ರಪಂಚ ಆಗಿತ್ತು. ನೋಡಿ, ಇಲ್ಲಿ ಬಲೂನ್ ಇಟ್ಕೊಂಡು ಆಟ ಆಡ್ತಾ ಇದ್ದೀವಿ. ಹಾಗೆಯೇ ಇವಳು ನಮ್ಮ ಚಾರ್ವಿಯ ಟ್ಯೂಷನ್ ಫ್ರೆಂಡ್. ಅವಳಲ್ಲಿ ಡ್ಯಾನ್ಸ್ ಮಾಡ್ತೀಯಾ ಅಂತ ಕೇಳಿದ ಕೂಡಲೇ ಆಯಿತು ಆಂಟಿ ನಾನು ಮಾಡ್ತೇನೆ ಅಂತೇಳಿ ಬಂದು ಡ್ಯಾನ್ಸ್ ಕೂಡ ಮಾಡಿದ್ಲು. ತುಂಬಾ ಚೆಂದ ಡ್ಯಾನ್ಸ್ ಕೂಡ ಮಾಡಿದ್ಲು. ನೀವೇ ನೋಡ್ತಾ ಇರ್ಬೋದು, ತುಂಬ ಆ್ಯಕ್ಟಿವ್ ಆಗಿ ಕೂಡ ಇದ್ದಾಳೆ ಅವಳು. ತುಂಬ ಡ್ಯಾನ್ಸ್ ಅಂತೂ ಸಖತ್ತಾಗಿ ಮಾಡ್ತಾಳೆ. ಅದರ ಜೊತೆಗೆ ಪುನಃ ದೊಡ್ಡವರಿಗೆ ಮತ್ತೊಂದು ಗೇಮ್ ಇತ್ತು. ಈ ಗೇಮ್ ಅಂತೂ ಸಖತ್ತು ಫನ್ನಿ ಆಗಿತ್ತು. ಈ ಗೇಮ್ ಏನು ಅಂತ ಕೇಳೋದಾದರೆ, ಸಜ್ಜಿಗೆ ಮಾಡುವುದು ಹೇಗೆ ಅಂತೇಳಿ. ಸಜ್ಜಿಗೆ ಅಂದರೆ ಉಪ್ಪಿಟ್ಟು ಅಂತೇಳಿ. ಅದನ್ನು ಮಾಡುವುದು ಹೇಗೆ ಅಂತೇಳಿ. ಏನಪ್ಪ ಇದು ಇಷ್ಟು ಸಿಲ್ಲಿ ಆಗಿರುವಂಥ ಗೇಮಾ ಅಂತ ಕೇಳ್ಬೋದು. ಆದರೆ ಇದರಲ್ಲಿ ಒಂದು ಟ್ವಿಸ್ಟ್ ಇತ್ತು. ಏನು ಅಂತ ಹೇಳಿದರೆ, ಅವರು ಉಪ್ಪಿಟ್ಟು ಮಾಡುವುದು ಹೇಗೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡುವಾಗ ಹಾಂ ಮತ್ತು ಅಂಥ ವರ್ಡ್ಗಳನ್ನ ಯಾವುದನ್ನು ಕೂಡ ಯೂಸ್ ಮಾಡಲಿಕ್ಕೆ ಇರಲಿಲ್ಲ. ನೋಡಿ, ಇಲ್ಲಿ ಅದನ್ನು ಯೂಸ್ ಮಾಡಿದ ಕೂಡಲೇ ಅವರು ಔಟ್ ಆಗ್ತಾಯಿದ್ರು. ಹಾಗೆಯೇ ಇಲ್ಲಿ ಗೇಮ್ ಫನ್ನಿಯಾಗಿಯೇ ಮುಂದುವರಿತಾ ಇತ್ತು. ಮತ್ತೊಂದು ವಿಷಯ ಎಂತಂತ ಗೊತ್ತುಂಟಾ, ಅನ್ಫಾರ್ಚುನೇಟ್ಲಿ ಬೆಳಗ್ಗೆ ಸಜ್ಜಿಗೆ ಮಾಡಿದವಳಿಗೆಯೇ ಸಜ್ಜಿಗೆ ಮಾಡುವುದು ಹೇಗೆ ಅಂತ ಹೇಳಲಿಕ್ಕೆ ಆಗಲಿಲ್ಲ. ಯಾಕೆ ಅಂತ ಹೇಳಿದರೆ, ಇವಳು ಬಂದು ಮೈಕ್ ಬಾಯಿ ಹತ್ರ ಹಿಡಿಯುವಾಗನೇ ಅವಳು ನರ್ವಸ್ ಆಗಿದ್ಲು. ಹಾಗಾಗಿ ಬೆಳಗ್ಗೆ ಸಜ್ಜಿಗೆ ತುಂಬಾ ಚೆಂದ ಮಾಡಿದ್ಲು. ಅಂದರೆ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿ ಕೂಡ ಮಾಡಿದ್ಲು. ಆದರೆ ಈ ಗೇಮ್ನಲ್ಲಿ ಅವಳಿಗೆ ವಿನ್ ಆಗಲಿಕ್ಕೆ ಆಗಲಿಲ್ಲ. ಫೈನಲಿ ಇಲ್ಲಿ ಯಾರು ವಿನ್ನರ್ ಅಂತೇಳಿ ಆಡಿಯನ್ಸ್ಗೆ ಬಿಟ್ಟಿದ್ಲು, ಅವರೇ ಡಿಸೈಡ್ ಮಾಡಲಿ ಅಂತೇಳಿ. ಹಾಗೆ ಒಬ್ಬರೊಬ್ಬರ ಹೆಸರು ಕರೆಯುವಾಗ ಅವ್ರಿಗೆ ಸಪೋರ್ಟ್ ಮಾಡುವಂಥವರು ಕೈ ಮೇಲೆ ಮಾಡಲಿಕ್ಕೆ ಇತ್ತು. ಇಲ್ಲಿ ಸಪೋರ್ಟ್ ಮಾಡಿದ್ದು ಯಾರಿಗೆ ಅಂತ ಹೇಳಿದರೆ, ನನ್ನ ಅಕ್ಕನಿಗೆ ಎಲ್ಲರೂ ಸಪೋರ್ಟ್ ಮಾಡಿದರು. ಹಾಗೆ ಅವರು ವಿನ್ನರ್ ಕೂಡ ಆಗಿದ್ದರು. ಅಷ್ಟೊತ್ತಿಗೆ ಆ ಪ್ರೈಸ್ ಎಲ್ಲ ಕೊಟ್ಟು ಆದ ನಂತರ ಪುನಃ ನನ್ನ ನಾದಿನಿಯ ಮಗಳ ಡ್ಯಾನ್ಸ್ ಸ್ಟಾರ್ಟ್ ಆಗಿತ್ತು. ಹಾಗೆಯೇ ಮಕ್ಕಳು ಎಷ್ಟು ಖುಷಿಯಿಂದ ಹಾಗೆ ಸ್ಪೋರ್ಟಿವ್ ಆಗಿ ಇದ್ದರು ಅಂತ ಹೇಳಿದರೆ, ನನಗೆ ಅವರನ್ನು ನೋಡುವಾಗ ನಾವು ಕೂಡ ಮಕ್ಕಳಾಗಿಯೇ ಇರಬೇಕಿತ್ತಲ್ಲ ಅಂತ ಅನಿಸ್ತಾ ಇತ್ತು. ಆದರೆ ಒಂದೆಂತ ಗೊತ್ತುಂಟಾ, ಇಲ್ಲಿ ನನ್ನ ನಾದಿನಿಯ ಮಕ್ಕಳಿಗೆ ಡ್ಯಾನ್ಸ್ ಮಾಡಲಿಕ್ಕೆ ನಮ್ಮ ಮನೆಯ ಮಕ್ಕಳು ಬಿಡ್ತಾ ಇರಲಿಲ್ಲ. ನೋಡಿ, ಇಲ್ಲಿ ಪುಟ್ಟ ಪುಟ್ಟ ಮಕ್ಕಳೆಲ್ಲ ಸೇರಿ ಅವರಿಗೆ ಡ್ಯಾನ್ಸ್ ಮಾಡುವಾಗ ಉಪದ್ರ ಕೂಡ ಮಾಡ್ತಾಯಿದ್ರು. ಅವರು ಸಾಂಗ್ ಪ್ಲೇ ಆದ ಕೂಡಲೇ ಉಂಟಲ್ಲ, ಒಬ್ಬರೊಬ್ಬರೇ ಬಂದು ಜಾಯ್ನ್ ಆಗ್ತಾಯಿದ್ರು. ನನ್ನ ನಾದಿನಿಗೆ ಅವರನ್ನು ಸುಧಾರಿಸುವುದೇ ಒಂದು ದೊಡ್ಡ ಕಷ್ಟದ ಕೆಲಸ ಆಗಿತ್ತು. ಇಲ್ಲಿ ನೋಡಿ, ಇದು ನನ್ನ ನಾದಿನಿಯ ದೊಡ್ಡ ಮಗಳು. ಹಾಗೆ ಇವಳೀಗ ಡ್ಯಾನ್ಸ್ ಮಾಡಿ ಆದ ತಕ್ಷಣ ಉಂಟಲ್ಲ, ನನ್ನ ಅಕ್ಕನ ಮಕ್ಕಳು ಕೂಡ ಬಂದು ಜಾಯಿನ್ ಆಗ್ತಾರೆ. ನನ್ನ ಅಕ್ಕನ ಮಗನಿಗೆ ಸ್ವಲ್ಪ ನಾಚಿಕೆ ಸ್ವಭಾವ ಇತ್ತು. ಆದರೆ ಇವತ್ತು ತಂಗಿಯ ಬರ್ಡೇ ಅಲ್ವಾ, ಹಾಗಾಗಿ ನಾಚಿಕೆ ಎಲ್ಲ ಬಿಟ್ಟು ಸ್ಟೇಜ್ನಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾನೆ. ನನಗೇ ಶಾಕ್ ಆಯಿತು, ಇವನು ಡ್ಯಾನ್ಸ್ ಮಾಡ್ತಾ ಇದ್ದಾನಲ್ಲ ಅಂತೇಳಿ. ಯಾಕಂದರೆ ಅಷ್ಟು ನಾಚಿಕೆ ಸ್ವಭಾವದವನು. ಆದರೆ ಅಡ್ಡಿಲ್ಲ, ನೋಡಿ ಎಷ್ಟು ಚೆಂದ ಡ್ಯಾನ್ಸ್ ಮಾಡಿದ್ದಾನೆ ಅಂತೇಳಿ. ಫೈನಲಿ ಡ್ಯಾನ್ಸ್ ಎಲ್ಲ ಮುಗಿದಾದ ನಂತರ ನಮ್ಮನ್ನು ಸ್ಟೇಜ್ಗೆ ವೆಲ್ಕಮ್ ಮಾಡಿದ್ಲು. ಸ್ಟೇಜ್ನಲ್ಲಿ ಒಂದು 2-3 ಫೋಟೋ ಎಲ್ಲ ತೆಗೆದಾದ ನಂತರ ಉಂಟಲ್ಲ, ಇದೊಂದು ಆರ್ಟ್ ಟಚಿಂಗ್ ಮೂಮೆಂಟ್ ಅಂತ ಕೂಡ ಹೇಳ್ಬೋದು. ಅದು ಏನು ಅಂತ ಕೇಳಿದರೆ, ಚಾರ್ವಿಯ ದೊಡ್ಡ ಅಂದರೆ ಅಜ್ಜಿಯಂದಿರು, ಚಾರ್ವಿಗೆ ಎಷ್ಟು ಜನ ಅಜ್ಜಿಯಂದಿರಿದ್ದಾರೆ ಅವರನ್ನೆಲ್ಲರನ್ನು ಸ್ಟೇಜ್ಗೆ ಕರೆದ್ಲು. ಇವಳು ಮುಂಚಿನ ದಿವಸ ಹೇಳಿದ್ಲು ಅತ್ತಿಗೆ, ನನಗೆ ಚಾರ್ವಿಯ ದೊಡ್ಡನವರೆಲ್ಲ ಬೇಕಾಗ್ತಾರೆ ಅಂತೇಳಿ. ನಾನು ಇವಳಿಗೆ ದೊಡ್ಡನಲ್ಲಿ ಎಂಥ ಕೆಲಸ ಅಂತ ಭಾವಿಸ್ತಿದ್ದೆ. ಆದರೆ ನಿಜವಾಗಿಯೂ ಇವತ್ತಿನ ಬರ್ಡೇಗೆ ಇದೊಂದು ಸುಂದರ ಕಳೆ ತಂದಂಥ ಒಂದು ವಿಷಯ ಅಂತಲೇ ಹೇಳ್ಬೋದು. ಅದು ಏನು ಅಂತ ಕೇಳೋದಾದರೆ, ಅವಳ ಮಾತುಗಳನ್ನು ನೀವು ಅವಳ ವಾಯ್ಸ್ನಲ್ಲಿಯೇ ಕೇಳಿದರೆ ತುಂಬ ಚೆನ್ನಾಗಿತ್ತು. ಆದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದ್ದಿದ್ದರಿಂದ ನಾನು ಅದನ್ನು ಡೈರೆಕ್ಟಾಗಿ ಹಾಕಲಿಕ್ಕೆ ಆಗ್ತಿಲ್ಲ. ಅವಳ ಮಾತುಗಳನ್ನು ನನ್ನ ರೀತಿಯಲ್ಲಿ ನಾನು ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೇನೆ. ಒಂದು ಮಗು ಹುಟ್ಟಿದಾಗಿನಿಂದ ಬೆಳೆದು ದೊಡ್ಡವರಾದ ನಂತರವೂ ನಿಮಗೆ ಯಾರು ಇಷ್ಟ ಅಂತ ಕೇಳಿದರೆ ಅದರ ಬಾಯಲ್ಲಿ ಬರುವುದು ನನ್ನ ಅಜ್ಜಿ ಅಂದರೆ ನನಗೆ ತುಂಬ ಇಷ್ಟ ಅಂತ. ಹಾಗೆ ಮಗು ಹುಟ್ಟಿದಾಗಿನಿಂದ ಮಗುವಿಗೆ ಎಣ್ಣೆ ಹಚ್ಚಿ ಸೂರ್ಯನ ಬೆಳಕನ್ನು ತೋರಿಸಿ ಅವರನ್ನು ಸಾಕುವುದರಲ್ಲಿ ಅಜ್ಜಿಯದೇ ಮೊದಲ ಪಾತ್ರ ಆಗಿರ್ತದೆ. ಮಗುವಿಗೆ ತಾಯಿಯೇ ಮೊದಲ ಗುರು ಆಗಿದ್ದರೆ ಅಜ್ಜಿಯದೇ ಮೊದಲ ಪ್ರೀತಿಯಾಗಿರ್ತದೆ. ಹಾಗೆಯೇ ಅಪ್ಪ ಅಮ್ಮ ಮನೆಯಲ್ಲಿ ಇರದಿರುವ ಸಂದರ್ಭದಲ್ಲಿ ಆ ಮಗುವನ್ನು ಜೋಪಾನ ಮಾಡಿ ಸಾಕುವುದು ಕೂಡ ಅಜ್ಜಿಯೇ ಆಗಿರ್ತಾರೆ. ಹಾಗೆ ಮಕ್ಕಳಿಗೆ ಬೇಸಿಗೆ ರಜೆ ಬಂತು ಅಂತ ಹೇಳಿದ ಕೂಡಲೇ ನೆನಪಾಗುವುದು ಅಜ್ಜಿಯ ಮನೆ. ಅಜ್ಜಿಯ ಮನೆಗೆ ಹೋಗಿ ಬೇಸಿಗೆ ರಜೆ ಮುಗಿಸಿಕೊಂಡು ವಾಪಸ್ ಬರುವಾಗ ಅಜ್ಜಿಯ ಅಲ್ಲಿ ಇರುವಂಥ ಹಣವನ್ನು ಮಗುವಿನ ಕೈಗೆ ಇಟ್ಟು, ತಗೋ ನಿನಗೆ ಎಂತ ಬೇಕೋ ಅದನ್ನು ತೆಗೆದುಕೋ. ಆದರೆ ಅಮ್ಮನಲ್ಲಿ ಹೇಳಬೇಡ ಅಂತ ಹೇಳುವಂತಹ ಮಾತಲ್ಲಿ ಪ್ರೀತಿ ತುಂಬಿರ್ತದೆ. ಹಾಗೆಯೇ ನಮ್ಮ ಚಾರ್ವಿ ಎಷ್ಟು ಅದೃಷ್ಟವಂತೆ ಅಂತ ನೋಡ್ತಾ ಇರ್ಬೋದು ನೀವು. ಅವಳಿಗೆ ಒಬ್ಬರಲ್ಲ ಇಬ್ಬರಲ್ಲ ಅಜ್ಜಿಯಂದಿರು, ಎಷ್ಟು ಜನ ಅಜ್ಜಿಯಂದರಿದ್ದಾರೆ, ಎಷ್ಟು ಜನರ ಪ್ರೀತಿ ಅವಳಿಗೆ ಸಿಗ್ತಾ ಇದೆ ಅಂತೇಳಿ. ಹಾಗೆ ಅವಳು ಇವತ್ತಿನ ದಿವಸ ಅವಳ ಅಜ್ಜಿಯಂದಿರಿಗೆ ಹೂವನ್ನು ಕೊಟ್ಟು ಅವರ ಆಶೀರ್ವಾದ ತೆಗೆದುಕೊಳ್ತಾ ಇದ್ದಾರೆ.
ಒಂದು ಮೊಗ್ಗು ಹೂವಾಗಿ ಅರಳಬೇಕು ಅಂತ ಹೇಳಿದರೆ ಖಂಡಿತವಾಗಿಯೂ ದೈವ ದೇವರ ಹಾಗೆ ಗುರು ಹಿರಿಯರ ಆಶೀರ್ವಾದ ಬೇಕೇ ಬೇಕು. ಹಾಗೆಯೇ ನೀವು ನೋಡ್ತಾ ಇರ್ಬೋದು, ನಮ್ಮ ಚಾರ್ವಿ ಅವಳ ಪ್ರೀತಿಯ ದೊಡ್ಡಂದಿರಿಗೆಲ್ಲರಿಗೂ ಹೂವನ್ನು ಕೊಡುವುದರ ಮೂಲಕ ಅವರ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾಳೆ. ಅವರ ಆಶೀರ್ವಾದವೇ ಇವರ ಮುಂದಿನ ದಾರಿಗೆ ದಾರಿದೀಪ ಆಗಿರಲಿ ಅಂತೇಳಿ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಹೂವೆಲ್ಲ ಕೊಟ್ಟಾದ ನಂತರ ಚಾರ್ವಿಯ ಪ್ರೀತಿಯ ದೊಡ್ಡಂದಿರ ಜೊತೆ ಒಂದು ಫೋಟೋ ತೆಗೆದೇ ಇದ್ದರೆ ಹೇಗೆ ಅಲ್ವಾ. ಹಾಗಾಗಿ ಅವಳ ಎಲ್ಲ ದೊಡ್ಡಂದಿರ ಜೊತೆಯಲ್ಲಿ ನಾವು ಕೂಡ ನಿಂತ್ಕೊಂಡು ಫೋಟೋವನ್ನು ತೆಗೆಸ್ಕೊಂಡ್ವಿ. ಹಾಗೆ ಫೈನಲಿ ಒಂದು ಸ್ಪೆಷಲ್ ಮೂಮೆಂಟ್ ಅಂದರೆ ಕೇಕ್ ಕಟ್ ಮಾಡುವಂತಹ ಮೂಮೆಂಟ್ ಬಂದೇ ಬಿಡ್ತು. ಇವತ್ತಿನ ಈ ಬರ್ಡೇ ಸೆಲೆಬ್ರೇಷನ್ ಏನಿದೆ, ನಮ್ಮ ಚಾರ್ವಿ ಹೇಗೆ ಹೇಳಿದ್ಲು, ನನಗೆ ಇದೇ ರೀತಿ ಆಗಬೇಕು ಅಮ್ಮ ಅಂತ ಹೇಳಿದ ರೀತಿಯಲ್ಲಿಯೇ ನಾವು ಕೂಡ ಇವತ್ತು ಪ್ಲ್ಯಾನ್ ಮಾಡಿ ಬರ್ಡೇ ಮಾಡ್ತಾ ಇದ್ದೇವೆ. ಅವಳು ದಿನಕ್ಕೊಮ್ಮೆ ಬಂದು ಏನಾದರೂ ಒಂದು ವಿಷಯ ಹೇಳ್ತಾ ಇದ್ಲು, ಬರ್ಡೇಗೆ ಇದಾಗಬೇಕಮ್ಮ ಅದಾಗಬೇಕಮ್ಮ ಅಂತೇಳಿ. ಅದನ್ನೆಲ್ಲ ಒಟ್ಟುಗೂಡಿಸಿ ಇವತ್ತಿನ ಈ ಫಂಕ್ಷನನ್ನು ಅವಳಿಗೆ ಇಷ್ಟ ಬಂದ ರೀತಿಯಲ್ಲಿಯೇ ಮಾಡ್ತಾಯಿದ್ದೇವೆ. ಕೇಕ್ ಕೂಡ ಅವಳಿಗೆ ಇಷ್ಟವಾದ ರೀತಿಯಲ್ಲಿಯೇ, ಅವಳಿಗೆ ಯಾವ ರೀತಿ ಬೇಕು ಅದೇ ರೀತಿಯಲ್ಲಿಯೇ ಮಾಡಿಸಿದ್ದೇವೆ. ಕೇಕ್ ಎಲ್ಲಿ ಮಾಡಿಸಿದ್ದು ಅಂತ ಕೇಳೋದಾದರೆ ಸೆವೆಂತ್ ಹೆವೆನ್ ಮೂಡಬಿದ್ರೆಯಲ್ಲಿ ಸೆವೆಂತ್ ಹೆವೆನ್ ಅಂತೇಳಿ ಒಂದು ಕೇಕ್ ಶಾಪ್ ಇದೆ. ತುಂಬ ಟೇಸ್ಟಿಯಾಗಿ ಕೂಡ ಮಾಡಿಕೊಡ್ತಾರೆ. ಹಾಗೆಯೇ ನಮಗೆ ಯಾವ ರೀತಿ ಬೇಕು ಆ ರೀತಿಯಲ್ಲಿ ಮಾಡಿಕೊಡ್ತಾರೆ. ಹಾಗೆ ಅವರದ್ದು ಡೋರ್ ಡೆಲಿವರಿ ಕೂಡ ಇರ್ತದೆ. ಆದರೆ ಇವತ್ತಿನ ದಿವಸ ಅವರಿಗೆ ಡೋರ್ ಡೆಲಿವರಿ ಕೊಡಲಿಕ್ಕೆ ಆಗದೇ ಇರುವ ಕಾರಣ ನಾವೇ ಹೋಗಿ ಕೇಕನ್ನು ತಗೊಂಡು ಬರುವಂತಹ ಪರಿಸ್ಥಿತಿ ಬಂತು. ಹಾಗೆಯೇ ನೋಡಿ, ಇಲ್ಲಿ ಕ್ಯಾಂಡಲ್ ಹಚ್ಚಿ ಅದನ್ನು ಆರಿಸುವುದು ನಮ್ಮ ಸಂಪ್ರದಾಯ ಅಲ್ಲ. ಹಾಗಾಗಿ ಇಲ್ಲಿ ದೀಪ ಹಚ್ಚುವುದರ ಮೂಲಕ ನಾವು ಇಲ್ಲಿ ಫಂಕ್ಷನನ್ನು ಸ್ಟಾರ್ಟ್ ಮಾಡ್ತಿದ್ದೇವೆ. ದೀಪ ಕೂಡ ನಮ್ಮ ಅತ್ತೆ ಹಾಗೆ ಮಾವನಲ್ಲಿಯೇ ಹಚ್ಚಿಸಿದ್ದೇವೆ. ಯಾಕೆ ಅಂತ ಹೇಳಿದರೆ, ನಾನು ಮೊದಲೇ ಹೇಳಿದಾಗೆ ಯಾವ ಫಂಕ್ಷನ್ಗೆ ಕೂಡ ಗುರು ಹಿರಿಯರ ದೈವ ದೇವರ ಆಶೀರ್ವಾದ ಖಂಡಿತವಾಗಿಯೂ ಬೇಕಾಗ್ತದೆ. ಹಾಗೆ ನೀವು ಸ್ಟೇಜಲ್ಲಿ ನೋಡ್ತಾ ಇರ್ಬೋದು, ಜನ ತುಂಬ ಆದ ಕೂಡಲೇ ವಿಡಿಯೋದಲ್ಲಿ ಫುಲ್ಲು ಬ್ಲ್ಯಾಕ್ ಬರ್ತಾಯಿತ್ತು, ಲೈಟಿಂಗ್ ಸ್ವಲ್ಪ ಕಡಿಮೆ ಕಾಣಿಸ್ತಾ ಇತ್ತು. ಹಾಗೆ ಪ್ರತಿಯೊಂದು ಮಕ್ಕಳನ್ನು ಕರೆದು ಕೇಕ್ ಕಟ್ ಮಾಡಿ ಅವರಿಗೆ ಕೂಡ ಕೊಟ್ಟು, ಚಾರ್ವಿಗೆ ಕೂಡ ಕೊಟ್ಟು ತುಂಬ ಖುಷಿಯಿಂದನೇ ಇವತ್ತಿನ ದಿನವನ್ನು ಸೆಲೆಬ್ರೇಷನ್ ಕೂಡ ಮಾಡಿದ್ವಿ. ಕೆಲವರೆಲ್ಲ ಹೇಳ್ತಾರೆ, ಮಗುವಿಗೆ ಜನ್ಮ ನೀಡುವುದು ಅಂತ ಹೇಳಿದರೆ ಹೆಣ್ಣಿಗೆ ಅದು ಪುನರ್ಜನ್ಮ ಅಂತೇಳಿ. ಅದು ಸತ್ಯವಾದ ಮಾತು. ಹೇಗೆ ಅಂತ ಹೇಳಿದರೆ, ಡೆಲಿವರಿ ಪೇಯ್ನ್ ಕೂಡ ಅಷ್ಟೇ ಜೋರಾಗಿ ಇರ್ತದೆ. ಮತ್ತೊಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದರೆ, ನಾವು ಮದುವೆಯಾಗಿ ಮಗುವಾಗುವ ತನಕ ನಾನು ನನ್ನದು ನನಗೆ ಅನ್ನೋ ರೀತಿಯಲ್ಲಿ ಇರ್ತೇವೆ. ಹಾಗೆಯೇ ನಮ್ಮಲ್ಲಿ ಹಠ ಸಿಟ್ಟು ಇದೆಲ್ಲ ತುಂಬಾ ಜಾಸ್ತಿ ಇರ್ತದೆ. ಹಾಗೆ ನಾನು ಹೇಳಿದಾಗೆಯೇ ಆಗಬೇಕು ಅನ್ನೋದು ಕೂಡ ನಮ್ಮ ಮನಸ್ಸಿನಲ್ಲಿ ಇರ್ತದೆ. ಆದರೆ ನಾವು ಯಾವಾಗ ಮಗುವಿಗೆ ಜನ್ಮ ಕೊಡ್ತೇವೋ ಆ ನಂತರ ಆ ಮಗು ನಮ್ಮಲ್ಲಿರುವ ಹಠವನ್ನು ಕೋಪವನ್ನು ಕಡಿಮೆ ಮಾಡಿ ನಮ್ಮಲ್ಲಿ ತಾಳ್ಮೆಯನ್ನು ಹುಟ್ಟಿಸ್ತಾರೆ. ಹಾಗೆಯೇ ನಾನು ನನಗೆ ಅನ್ನುವುದನ್ನು ಬಿಟ್ಟು ನಮಗೆ ನಮ್ಮ ಮಗುವಿಗೆ ಅನ್ನುವ ಭಾವನೆ ಕೂಡ ನಮ್ಮಲ್ಲಿ ಮೂಡ್ತಾ ಬರ್ತದೆ. ಹಾಗೆಯೇ ನಮಗೆ ಅಮ್ಮ ಅನ್ನುವ ಪದವಿ ಕೂಡ ಸಿಗ್ತದೆ. ಆ ಪದವಿಗಿಂತ ಮೇಲೆ ಬೇರೆ ಯಾವ ಪದವಿನೂ ಬೇಡ ಅಂತ ಕೂಡ ಅನಿಸ್ತದೆ ನಮಗೆ ಆಗ. ಹಾಗೆಯೇ ನನಗೆ ಆ ಅಮ್ಮ ಅನ್ನುವ ಪದವಿ ಸಿಕ್ಕಿ ಇವತ್ತಿಗೆ 5 ವರ್ಷ ಕಂಪ್ಲೀಟ್ ಆಗಿದೆ. ಇವತ್ತಿಗೆ ನನ್ನ ಮಗಳ 5 ವರ್ಷದ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೇವೆ. ಹಾಗೆಯೇ ನನ್ನ ಹಸ್ಬೆಂಡ್ ಕೂಡ ಮಗಳ 5 ವರ್ಷದ ಬರ್ಡೇಗೆ ನಾನು ಬರ್ತೇನೆ ಅಂತೇಳಿ ಕೂತ್ಕೊಂಡು 2.5 ವರ್ಷ ಬಿಟ್ಟು ಸೌದಿಯಿಂದ ಮನೆಗೆ ಬಂದಿದ್ದಾರೆ. ಹಾಗೆಯೇ ನನ್ನ ಹಸ್ಬೆಂಡ್ಗೆ ನನ್ನ ಮಗುವಿನ ಫಂಕ್ಷನ್ ಅಂದರೆ ನನ್ನ ಸೀಮಂತ, ನನ್ನ ಮಗುವಿನ ನಾಮಕರಣ, ನನ್ನ ಮಗುವಿನ ಬರ್ಡೇ ಯಾವುದು ಕೂಡ ಸೆಲೆಬ್ರೇಷನ್ ಮಾಡಲಿಕ್ಕೆ ಸಿಗಲಿಲ್ಲ. ಯಾಕೆಂದರೆ ಅವರು ಸೌದಿಯಲ್ಲಿದ್ದ ಕಾರಣ. ಹಾಗಾಗಿ ಈ ಸರ್ತಿ ಅವರು ಮಗುವಿನ ಬರ್ಡೇ ಒಂದು ಚೆಂದ ಮಾಡಿ ಸೆಲೆಬ್ರೇಷನ್ ಮಾಡುವ ಅಂತೇಳಿಗೆ ಊರಿಗೆ ಬಂದದ್ದು. ನೋಡಿ, ಇಲ್ಲಿ ಕೇಕೆಲ್ಲ ಕಟ್ಟಾದ ನಂತರ ನಮ್ಮ ಕ್ಲೋಸ್ ರಿಲೇಟಿವ್ ಸತೀಶ್ ಅಣ್ಣ ಹಾಗೆ ಅವರ ಫ್ಯಾಮಿಲಿ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಳ್ತಾ ಇದ್ದೇವೆ. ಹಾಗೆ ಅದಾದ ನಂತರ ಫಂಕ್ಷನ್ಗೆ ಜಾಯ್ನ್ ಆದಂತಹ ಪ್ರತಿಯೊಬ್ಬರ ಜೊತೆಯಲ್ಲಿಯೂ ಕೂಡ ಫೋಟೋ ತೆಗೆಸಿಕೊಂಡು ಇವತ್ತಿನ ದಿನವನ್ನು ನಾವು ತುಂಬಾ ಎಂಜಾಯ್ ಮಾಡ್ತಾ ಇದ್ದೇವೆ. ಹಾಗೆಯೇ ನಾವು ಯಾರನ್ನೆಲ್ಲ ಇವತ್ತಿನ ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ವೋ ಅವರೆಲ್ಲ ಅವರ ಬ್ಯುಸಿ ಶೆಡ್ಯೂಲ್ನಲ್ಲಿಯೂ ಕೂಡ ಫ್ರೀ ಮಾಡಿಕೊಂಡು ನಮ್ಮ ಮನೆಗೆ ಬಂದಿದ್ದಕ್ಕೆ ನಾವು ಕೂಡ ತುಂಬ ಪ್ರೀತಿಯಿಂದ ಅವರಿಗೆ ಥ್ಯಾಂಕ್ಸನ್ನು ಹೇಳಲೇಬೇಕಾಗ್ತದೆ. ಹಾಗೆಯೇ ಎಂತ ಆಯಿತು ಅಂತ ಹೇಳಿದರೆ, ಕೆಲವೊಬ್ಬರನ್ನೆಲ್ಲ ಕರೀಲಿಕ್ಕೆ ಮರೆತೋಯ್ತು ಮಾರ್ರೆ. ಯಾಕೆ ಅಂತ ಹೇಳಿದರೆ, ಮರೆತೋಯ್ತು ಅನ್ನೋದಕ್ಕಿಂತನೂ ಕೆಲವೊಬ್ಬರನ್ನೆಲ್ಲ ನನ್ನ ಹಸ್ಬೆಂಡ್ ಕರೆದಿರ್ಬೋದು ಅಂತ ನಾನು ಕರೀಲಿಲ್ಲ, ಅವರು ನಾನು ಕರೆದಿರ್ಬೋದು ಅಂತೇಳಿ ಅವರು ಕರೀಲಿಲ್ಲ. ಹಾಗಾಗಿ ಮೇನ್ ಬೇಕಾದವರನ್ನೆಲ್ಲ ಬಿಟ್ಟಿದ್ವಿ ಆಯಿತಾ. ಮತ್ತು ಸಂಜೆ ಆಗುವಾಗ ಅವರು ಯಾಕೆ ಬರಲಿಲ್ಲ, ಇವರು ಯಾಕೆ ಬರಲಿಲ್ಲ ಅಂತೇಳಿ ಎನಿಸುವಾಗ, ನೀವು ಕರೀಲಿಲ್ವಾ ಅಂತೇಳಿ ಅವರು ನನ್ನಲ್ಲಿ ಕೇಳಲಿಕ್ಕಾಯಿತು, ನೀವು ಕರೀಲಿಲ್ವಾ ಅಂತ ನಾನು ಅವರಲ್ಲಿ ಕೇಳಲಿಕ್ಕೆ ಆಯಿತು. ಹಾಗೆ ಮಿಸ್ ಆಗಿ ತುಂಬ ಜನ ಉಳಿದು ಹೋಗಿದ್ರಾಯ್ತಾ. ಹಾಗೆಯೇ ಬಂದಂಥ ರಿಲೇಟಿವ್ಸ್ ಜೊತೆ ಎಲ್ಲರ ಜೊತೆನೂ ಫೋಟೋ ತೆಗೆಸ್ಕೊಳ್ತಾ ಇದ್ದೇವೆ. ಇದೊಂದು ತುಂಬ ಮೆಮೊರೇಬಲ್ ಡೇ ಅಲ್ವಾ. ಹಾಗಾಗಿ ಎಲ್ಲರ ಜೊತೆಯಲ್ಲಿಯೂ ಒಂದು ಮೆಮೊರಿಗೋಸ್ಕರ ಫೋಟೋಸ್ ಇರಲಿ ಅಂಥೇಳಿ ಬಂದಂಥ ಪ್ರತಿಯೊಬ್ಬರ ಜೊತೆಯಲ್ಲಿಯೂ ಕೂಡ ಫೋಟೋವನ್ನು ತೆಗೆಸ್ಕೊಂಡಾಯಿತು.
ಹಾಗೆಯೇ ಈ ಫೋಟೋ ತೆಗೆಸುವಂತಹ ಗಡಿಬಿಡಿಯಲ್ಲಿ ನನ್ನ ಮಗಳಿಗೆ ತಂದಂತಹ ಸರ್ಪ್ರೈಸ್ ಗಿಫ್ಟನ್ನು ಕೊಡುವುದೇ ಮರೆತೋಗಿತ್ತು ಮಾರ್ರೆ. ಅವಳು ಮುಂಚೆಯಿಂದನೂ ನನ್ನಲ್ಲಿ ಕೇಳ್ತಾ ಇದ್ಲು, ನನಗೆ ಸೈಕಲ್ ಆಗಬೇಕು ಅಂತ. ಬಟ್ ನಾನು ಅವಳಿಗೆ ಕೊಡಿಸುವುದಿಲ್ಲ ಅಂತಲೇ ಹೇಳಿದ್ದೆ. ಆದರೆ ಅವಳಿಗೆ ಸರ್ಪ್ರೈಸ್ ಆಗಿ ನಾವು ಸೈಕಲ್ ತಂದು ಇಟ್ಟಿದ್ವಿ, ಬಟ್ ಅದನ್ನು ಕೊಡಲಿಕ್ಕೆ ಮರೆತೇ ಹೋಗಿತ್ತಾಯ್ತಾ. ಫೈನಲಿ ಹೇಗೋ ನೆನಪಾಯಿತು, ಇಲ್ಲದಿದ್ದರೆ ಅದು ಅಲ್ಲಿಯೇ ಉಳಿದೇ ಹೋಗ್ತಾ ಇತ್ತು, ನಮ್ಮ ಸರ್ಪ್ರೈಸ್ ಎಲ್ಲ ಹಾಳಾಗಿ ಹೋಗ್ತಿತ್ತು. ನೋಡಿ ಇಲ್ಲಿ ನನ್ನ ನಾದಿನಿ ಅವಳಲ್ಲಿ ಕೇಳ್ತಿದ್ದಾಳೆ, ಪ್ರತಿಯೊಬ್ಬರು ನಿನಗೆ ಗಿಫ್ಟ್ ಕೊಟ್ಟಿದ್ದಾರೆ, ಆದರೆ ಅಪ್ಪ ಅಮ್ಮ ಏನು ಕೂಡ ಕೊಡಲಿಲ್ಲಲ್ಲ, ನಿನಗೆ ಎಂತ ಬೇಕು ಅಂತ. ಅದಕ್ಕೆ ಅವಳು ಹೇಳಿದ್ಲು, ನನಗೆ ಚಾಕ್ಲೇಟ್ ಬೇಕು ಅಂತೇಳಿ. ಹಾಗೆ ಅವಳಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡೋದಲ್ವಾ, ಹಾಗಾಗಿ ಕಣ್ಣಿಗೆ ಬಟ್ಟೆ ಕಟ್ಟಿ ಗಿಫ್ಟನ್ನು ತರಲಿಕ್ಕೆ ಹೋಗಿದ್ದಾರೆ. ಅವಳಿಗೆ ಆ ಗಿಫ್ಟು ಹೇಗೆ ಇತ್ತು, ಹೇಗೆ ಇಷ್ಟ ಆಯಿತು ಅಂತೇಳಿ ನೀವೇ ನೋಡ್ಬೋದು, ಅವಳ ಮುಖದ ಎಕ್ಸ್ಪ್ರೆಷನ್ನಲ್ಲಿಯೇ ನೋಡ್ಬೋದು. ಕಣ್ಣಿಗೆ ಬಟ್ಟೆ ಕಟ್ಟಿದಾಗ ಕೂಡ ಜಸ್ಟ್ ಒಂದು ಟಚ್ ಮಾಡಿ ಕೇಳುವಾಗ ಕೂಡ ಹೇಳಿದಾಳೆ ಅದು ಸೈಕಲ್ಲೇ ಅಂತೇಳಿ. ಹಾಗೆ ನೋಡಿ, ಅವಳ ಇಷ್ಟು ಹೊತ್ತಿನ ಸೆಲೆಬ್ರೇಷನ್ಗಿಂತ ಅವಳ ಸೈಕಲ್ ಸಿಕ್ಕಾದ ನಂತರ ಅವಳ ಮುಖದಲ್ಲಿ ನಗು ಉಂಟಲ್ಲ, ಅದಕ್ಕೆ ಯಾವುದೇ ರೀತಿಯ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಖುಷಿಯಿಂದ ಇದ್ಲು. ಹಾಗೆ ನೋಡಿ ಇಲ್ಲಿ ನನ್ನ ಅಜ್ಜ, ದೊಡ್ಡ ಎಲ್ಲರೂ ಬಂದು ಅವಳಿಗೆ ವಿಶ್ ಮಾಡಿ ನಮ್ಮೊಟ್ಟಿಗೆ ಫೋಟೋ ಕೂಡ ತೆಗೆಸ್ಕೊಳ್ತಾ ಇದ್ದಾರೆ. ಹಾಗೆಯೇ ಫೋಟೋ ಎಲ್ಲ ತೆಗೆಸಿ ಆದ ನಂತರ ಫೋಟೋ ತೆಗೆಸಿದಂಥವರೆಲ್ಲ ಊಟಕ್ಕೆ ಹೋಗ್ತಾಯಿದ್ರು. ಇವತ್ತಿನ ಊಟದ ವ್ಯವಸ್ಥೆ ಯಾರು ಮಾಡಿದ್ರು ಅಂತ ಕೇಳೋದಾದರೆ, ನಮ್ಮ ಊರಿನದೇ ಕ್ಯಾಟ್ರಿಂಗ್ ಆದಂಥ ಕ್ಯಾಪ್ಸಿ ಕ್ಯಾಟರ್ಸಿಗೆ ನಾವು ಆರ್ಡರ್ ಕೊಟ್ಟಿದ್ವಿ. ನಮಗೆ ಯಾವ ರೀತಿಯಲ್ಲಿ ಫುಡ್ ಬೇಕೋ ಅದೇ ರೀತಿಯಲ್ಲಿ ತುಂಬ ಕ್ಲೀನಾಗಿ ಅಷ್ಟೇ ಟೇಸ್ಟಿಯಾಗಿ ಕೂಡ ಮಾಡಿಕೊಟ್ಟಿದ್ರು. ಹಾಗೆಯೇ ನಾವು ಯಾವ ಟೈಮ್ ಹೇಳಿದ್ವಿ ಆ ಟೈಮ್ಗಿಂತನೂ ಅರ್ಧ ಗಂಟೆ ಮುಂಚೆಯೇ ಬಂದು ಎಲ್ಲ ರೆಡಿ ಮಾಡಿ ಯಾವುದೇ ರೀತಿ ಅಲ್ಲಿ ತೊಂದರೆ ಆಗದೇ ಇರೋ ರೀತಿಯಲ್ಲಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆಯೇ ಫಂಕ್ಷನ್ಗೆ ಬಂದಂಥ ಪ್ರತಿಯೊಬ್ಬರು ಕೂಡ ಅಡಿಗೆ ಅಂತೂ ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳ್ತಾಯಿದ್ರು. ನಮಗಂತೂ ತುಂಬಾ ಖುಷಿಯಾಗಿದೆ. ಯಾಕೆಂದರೆ ನಾವು ಎಷ್ಟೇ ಚೆಂದ ಫಂಕ್ಷನ್ ಮಾಡಿದರೂ ಕೂಡ ಒಂದು ಸ್ವಲ್ಪ ಅಡಿಗೆಯಲ್ಲಿ ವ್ಯತ್ಯಾಸ ಆಗಿದ್ದರೆ ಹೋಗುವವರು ಅಡಿಗೆ ಏನು ಪ್ರಯೋಜನ ಆಗಲಿಲ್ಲ ಅಂತ ಹೇಳಿ ಹೋದರೆ ನಾವು ಅಷ್ಟು ಕಷ್ಟಪಟ್ಟು ಮಾಡಿದಂತಹ ಪ್ರಯತ್ನ ಎಲ್ಲ ವ್ಯರ್ಥ ಆದಂಗೆ ಆಗುತ್ತೆ. ಆದರೆ ಇವತ್ತಿನ ಫಂಕ್ಷನಲ್ಲಿ ಅದು ಯಾವುದೇ ರೀತಿಯ ತೊಂದರೆ ಕೂಡ ಆಗಲಿಲ್ಲ, ಯಾಕಂದರೆ ಫುಡ್ ಅಷ್ಟು ಟೇಸ್ಟಿಯಾಗಿತ್ತು. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಫೇವ್ರೆಟ್ ಪರ್ಸನ್ಸ್, ನನ್ನ ಫೇವ್ರೆಟ್ ಮಾತ್ರ ಅಲ್ಲ, ನನ್ನ ಹಸ್ಬೆಂಡ್ನ ಫೇವ್ರೆಟ್ ಪರ್ಸನ್ಸ್ ಅಂತ ಕೂಡ ಹೇಳ್ಬೋದು. ಸಂದೀಪಣ್ಣನ ವೈಫು ಹಾಗೆ ಅವರ ಅಮ್ಮ ಮಕ್ಕಳೆಲ್ಲ ಬಂದು ನಮ್ಮ ಜೊತೆ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ತುಂಬಾ ಖುಷಿ ಆಯಿತು. ಈಗ ಬರ್ತಾ ಇದ್ದಾರೆ ನೋಡಿ ನನ್ನ ತರ್ಲೆ ಕಸಿನ್ಸ್. ನಾವು 3 ಜನ ಹೇಗೆ ಇದ್ವಿ ಅಂತ ಹೇಳಿದರೆ, ನಾವು ಒಂದೇ ತಾಯಿಯ ಮಕ್ಕಳಾಗೇ ಇದ್ವಿ. ಆದರೆ ಈಗ 3 ಮದುವೆಯಾಗಿ ಬೇರೆ ಬೇರೆ ಕಡೆ ಹೋಗಿದ್ದರಿಂದ ನಾವು ಸಿಗುವುದೇ ಭಾರಿ ಅಪರೂಪ ಆಗಿದ್ದೇವೆ. ಈ ರೀತಿ ಯಾವುದಾದ್ರು ಫಂಕ್ಷನ್ ಆದರೆ ಮಾತ್ರ ನಾವು ಒಟ್ಟಿಗೆ ಸಿಗೋದು. ಹಾಗೆ ನೋಡಿ ಎಲ್ಲ ರಿಲೇಟಿವ್ಸ್ ಬಂದವರೆಲ್ಲ ನಮ್ಮ ಜೊತೆ ಮಗುವಿಗೆ ವಿಶ್ ಮಾಡಿ ನಮ್ಮೊಟ್ಟಿಗೆ ಫೋಟೋ ಎಲ್ಲ ತೆಗೆಸ್ಕೊಳ್ತಾ ಇದ್ದಾರೆ. ಹಾಗೆಯೇ ಈಗ ನನ್ನ ಅಮ್ಮನ ಫ್ಯಾಮಿಲಿ ಅಂದರೆ ನನ್ನ ಮಾವ, ನನ್ನ ಅತ್ತೆಯ ಮಕ್ಕಳು, ಹಾಗೆ ಚಿಕ್ಕಮ್ಮನ ಮಗಳು ಎಲ್ಲರೂ ಬಂದಿದ್ದರು. ಇವರು ನನ್ನ ಅತ್ತೆ ಮಾವ ಅಂತ ಹೇಳಲಿಕ್ಕಿಂತ ನನ್ನ ಅಪ್ಪ ಅಮ್ಮ ಅಂತ ಕೂಡ ಹೇಳ್ಬೋದು. ಅವರಿರೋದು ಮೂಡಿಗೆರೆಯಲ್ಲಿ, ಆದರೆ ಕರೆದ ಕೂಡಲೇ ತುಂಬ ಪ್ರೀತಿ ಇಟ್ಟು ಬಂದಿದ್ದಾರೆ. ತುಂಬಾ ಖುಷಿ ಆಯಿತು. ಇಷ್ಟೆಲ್ಲ ಹೇಳಿದ ನಂತರ ನಮ್ಮ ಇವತ್ತಿನ ಈ ಫಂಕ್ಷನನ್ನು ಮೆಮೊರೇಬಲ್ ಆಗಿ ಮಾಡ್ತಿರುವಂಥ, ಹಾಗೆ ನಾವು ಎಷ್ಟು ವರ್ಷ ಕಳೆದರೂ ಕೂಡ ಒಮ್ಮೆ ಅದನ್ನು ಪುನಃ ನಾವು ನೆನೆಸಿಕೊಂಡು ನೋಡುವಾಗೆ ಮಾಡುವಂತಹ ಫೋಟೋಗ್ರಾಫರ್ ಬಗ್ಗೆ ಹೇಳ್ದಿದ್ರೆ ಆಗ್ತದ. ಇವರು ಕೂಡ ಮೂಡಿಗೆರೆಯವರು, ಸಂದೀಪ್ ಅಂತೇಳಿ. ನಾನು ಈ ರೀತಿ ಫಂಕ್ಷನ್ ಇದೆ, ಬರ್ಬೋದಾ, ಫೋಟೋ ತೆಗಿಲಿಕ್ಕೆ ಆಗ್ತದಾ ಅಂತ ಕೇಳಿದಾಗ ಖಂಡಿತವಾಗಿಯೂ ಬರ್ತೇನೆ ಅಂತ ಹೇಳಿ ಬಂದಿದ್ದಾರೆ. ಅವರು ಮೂಡಿಗೆರೆಯಿಂದ ಬರಬೇಕು, ಆದರೂ ಕೂಡ ಆನ್ ಟೈಮ್ಗೆ ಬಂದಿದ್ದಾರೆ. ಹಾಗೆಯೇ ಇವರ ಫೋಟೋಗ್ರಫಿ ಅಂದರೆ ನನಗಂತೂ ತುಂಬಾ ಇಷ್ಟ. ನನ್ನ ಮದುವೆದು, ಎಂಗೇಜ್ಮೆಂಟ್ನದು, ಸೀಮಂತದ್ದು ಪ್ರತಿಯೊಂದು ಫೋಟೋಸ್ ಕೂಡ ಇವರೇ ತೆಗೆದದ್ದು. ಇವರು ಇವತ್ತು ತೆಗೆದಂಥ ಫೋಟೋಸ್ನ ನಾನು ಲಾಸ್ಟ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ನೀವು ನೋಡ್ಬೋದು ಎಷ್ಟು ಕ್ಲಾರಿಟಿ ಇದೆ ಅಂತೇಳಿ. ಯಾವುದಾದ್ರೂ ಒಂದು ಫಂಕ್ಷನ್ನು ಸಕ್ಸಸ್ಫುಲ್ಲಿಯಾಗಿ ನಡಿಬೇಕು ಅಂತ ಹೇಳಿದರೆ ಅದರಲ್ಲಿ ತುಂಬ ಜನದ ಎಫರ್ಟ್ ಅಂತೂ ಖಂಡಿತವಾಗಿಯೂ ಇದ್ದೇ ಇರ್ತದೆ. ಹಾಗೆಯೇ ನೋಡಿ, ಸ್ಟೇಜ್ ಡೆಕೋರೇಷನ್, ಹಾಗೆ MC, ಫೋಟೋಗ್ರಾಫಿ, ಇನ್ನು ಊಟದ ವ್ಯವಸ್ಥೆ ಇದೆಲ್ಲ ಚೆನ್ನಾಗಿ ಬಂತು ಅಂತ ಹೇಳಿದರೆ ಖಂಡಿತವಾಗಿಯೂ ಒಂದು ಫಂಕ್ಷನ್ನು ತುಂಬ ಸಕ್ಸಸ್ಫುಲ್ಲಿಯಾಗಿಯೇ ನಡೆಯುತ್ತೆ. ಇವತ್ತು ನಮ್ಮ ಫಂಕ್ಷನ್ ಕೂಡ ಹಾಗೆಯೇ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೆ ಹೇಗೆ ಅನಿಸ್ತು ಅಂತೇಳಿ ನೀವು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇದಿಷ್ಟ ಆಗಿತ್ತು. ನಿಮಗೇನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ದಲೇ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕೆ ಅಂತ ಹೇಳಿದರೆ ನಾನು ಮಾಡುವಂತಹ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರ್ತದೆ. ಹಾಗೆಯೇ ಇದುವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನೋಡ್ತಾ ಇರ್ಬೋದು, ಇಲ್ಲಿ ನಾನು ಫೋಟೋಸನ್ನು ಅಪ್ಲೋಡ್ ಮಾಡಿದ್ದೇನೆ. ಫೋಟೋಸ್ ಹೇಗೆ ಬಂದಿದೆ ಅಂತೇಳಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್.